ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ SSLC ಪರೀಕ್ಷಾ ತಯಾರಿ ಕುರಿತಂತೆ ವಿಜ್ಞಾನ ವಿಷಯದಲ್ಲಿನ ಭೌತಶಾಸ್ತ್ರ ವಿಭಾಗದ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳನ್ನು, ಮಸೂರ ಮತ್ತು ದರ್ಪಣಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಬಿಡಿಸ್ತಾ ಬರ್ತಿದ್ದೀವಿ. ಸ್ನೇಹಿತರೆ, ಇವತ್ತಿನ ದಿನ ಈ ಮಸೂರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಐತಿ. ಏನೈತಿ ಅಂತ ಗಮನಿಸೋಣ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನ ಎಷ್ಟು ದೂರಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾದ ವರ್ಧನೆಯನ್ನ ಕಂಡಿಡ್ರಿ. ಅಂದ್ರೆ ಎಷ್ಟು ಪಟ್ಟು ಅದು ಮೂಡೈತಿ, ಪ್ರತಿಬಿಂಬದ ಗಾತ್ರ ಎಷ್ಟು ಪಟ್ಟೈತಿ ಮತ್ತು ಅದರ ರೇಖಾನಕ್ಷೆಯನ್ನು ಬರೀರಿ ಅಂತ ಕೇಳ. ಅಂದ್ರೆ ಬಹಳ ಸುಲಭವಾದಂತ ಪ್ರಶ್ನೆ. ನಮ್ಗೆ ಏನ್ ಕೊಟ್ಟಾರ ಅನ್ನೋದನ್ನ ಬರ್ಕೊಳ್ಳೋಣ. ನೋಡ್ಲಿ, ಒಂದು ನಿಮ್ನ ಮಸೂರದ ಸಂಗಮ ದೂರ. ನಾನು ಮೊದಲೇ ಹೇಳ್ತಿದ್ದೀನಿ, ಡಾಟಾ ಬರ್ಕೊಳ್ಳೋಕ್ಕಿಂತ ಮೊದಲು ಯಾವ ಮಸೂರ ಐತಿ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ನಿಮ್ನ ಮಸೂರ ಐತಿ. ನಾನು ಹೇಳಿದಂತೆ ನಿಮ್ನ ಮಸೂರದಲ್ಲಿ ಹೊಸ ಕಾರ್ಟಿಸಿಯನ್ನ ಸಂಕೇತಗಳು ಹೇಗಿರ್ತಾವೋ ಅನ್ನೋದನ್ನ ನಾನು ಮತ್ತೆ ಜ್ಞಾಪಿಸ್ತೀನಿ. ಓಕೆ, ಇದೊಂದು ನಿಮ್ನ ಮಸೂರ. ಇದು ದೃಕ್ಕೇಂದ್ರ O. ಇಲ್ಲಿ ಏನಿರುತ್ತ F ಇರುತ್ತ, ಇಲ್ಲಿ ಏನಿರುತ್ತ 2F, F1 2F1. ಇದು F2 ಏನಿರುತ್ತ 2F2 ಅಂತ. ಈ ಕಡೆಯಿಂದ ಏನಾದ್ರು ವಸ್ತುವನ್ನ ಇಟ್ಟರೆ ಅದು ಈ ಸಂಗಮ ಬಿಂದು ಇಲ್ಲಿ ಆಗ್ತೈತಿ. ದೇರ್ಫೋರ್ ಈ ಕಡೆಯಿಂದ ಏನಾದ್ರು ಮಾಡಿದ್ರೆ ಅದ್ರ ಸಂಗಮ ದೂರ ಹಿಂಗಾಗ. ಬಟ್ ಇಲ್ಲಿ ಏನಾಗ್ತೈತಿ, ನಾವು ಯಾವಾಗಲೂ ವಸ್ತುವನ್ನ ಎಡಗಡೆ ಭಾಗದೊಳಗೆ ಇಡೋದ್ರಿಂದ ಇಟ್ ಈಸ್ ಎ ನೆಗೆಟಿವ್ ಸೈನ್. ಓಕೆ, ಆಮೇಲೆ ಮಸೂರದ ಸಂಗಮ ದೂರವು ಯಾವಾಗ್ಲೂ ಸಂಗಮ ದೂರ ಇದ್ರ ಮೇಲೆ ಇದ್ದು ಇದು ಡೈವರ್ಟ್ ಆಗ್ತೈತಿ. ಓಕೆ, ಇದು ಡೈವರ್ಟ್ ಆಗಿದ್ದನ್ನ ನಾನು ಏನಾದ್ರೂ ಹಿಂದೆ ಬೆಳೆಸಿದ್ನಿ ಅಂದ್ರೆ ಅದು ಸಂಗಮ ಬಿಂದುನಲ್ಲಿ ಹಾದು ಹೋದಂಗ ಕಾಣಿಸ್ತೈತಿ. ಡೈವರ್ಟ್ ಆಗಿದೆ, ಡೈವರ್ಜಿಂಗ್ ರೈಸ್. ಹಾಗಾಗಿ ಇದರ ಸಂಗಮ ಬಿಂದು ಅಥವಾ ಸಂಗಮ ದೂರ ಎಲ್ಲಿ ವಸ್ತುವಿನ ಇಟ್ಟಿರ್ತೋ ಅಲ್ಲೇ ಬಂದು ಸಂಗಮ ಬಿಂದು ಆಗ್ತೈತಿ. ಹಾಗಾಗಿ ಸಂಗಮ ದೂರವನ್ನು ಕೂಡ ನಾವು ನೆಗೆಟಿವ್ ಸೈನ್ ಒಳಗೆ ತಗೊಳ್ತೀವಿ. ಇದು ನಿಮ್ನ ಮಸೂರದೊಳಗೆ. ಹಾಗಾಗಿ ಇಲ್ಲಿ ನಿಮ್ನ ಮಸೂರ ಇರೋದ್ರಿಂದ ಸಂಗಮ ದೂರ ಈ ದೂರ ಮತ್ತು ಎದ್ರೊಳಗೆ ಬೇಕು, ನೆಗೆಟಿವ್ ಒಳಗೆ ಬೇಕು. F is equal to -15 ಸೆಂಟಿಮೀಟರ್. ಹಂಗಾರ ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲವು. ಅಂದ್ರ ಪ್ರತಿಬಿಂಬದ ದೂರ 10 ಸೆಂಟಿಮೀಟರ್ ಐತಿ. V is equal to V, ಪ್ರತಿಬಿಂಬನು ಕೂಡ ಎಲ್ಲಿ ಮೂಡ್ತೈತಿ, ಈ ಕಡೆನೆ ಮೂಡ್ತೈತಿ. therefore ನೆಗೆಟಿವ್ -10 ಸೆಂಟಿಮೀಟರ್. ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕ ಅಂದ್ರ U is equal to ಎಷ್ಟು ಅಂತ ಗೊತ್ತಿಲ್ಲ. ಹಾಗೂ ಮಸೂರದಿಂದ ಉಂಟಾದ ವರ್ಧನೆಯನ್ನ ಕಂಡುಹಿಡಿರಿ. M ಗೊತ್ತಿಲ್ಲ. ಅದೆಲ್ಲ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ, ಅದು ಗೊತ್ತಿಲ್ಲ. ಬಹಳ ಸಿಂಪಲ್ ಐತಿ. ನಮ್ಗ ಮಸೂರಕ್ಕೆ ಸಂಬಂಧಪಟ್ಟಂತ ಸೂತ್ರ ಗೊತ್ತೈತಿ. ಏನು? 1/V - 1/U is equal to 1/F. ಮಸೂರ ಇಟ್ ಮೀನ್ಸ್ ಮೈನಸ್. therefore ನನಗೇನ್ ಬೇಕಾಗೈತಿ, ಇಲ್ಲಿ V ಕೊಟ್ಟಾರ, U ಬೇಕಾಗೈತಿ. therefore U ಬೇಕಾಗಿರೋದ್ರಿಂದ ನಾನು ಮೈನಸ್ ನೆಗೆಟಿವ್ ಸೈನ್ ಇರೋದ್ರಿಂದ ಇದನ್ನೇ ನಾನು ಈ ಕಡೆ ಹಾಕ್ತೀನಿ. 1/V. ಈ 1/F ಈ ಕಡೆ ಬಂದ್ರ -1/F ಈಸ್ ಈಕ್ವಲ್ ಟು, ಈ ಮೈನಸ್ ಈ ಕಡೆ ಬಂದ್ರೆ ಪ್ಲಸ್ ಆಗ್ತದೆ. ನೋಡು, ಬಹಳ ಸಿಂಪಲ್ ಆಗಿರುವಂತ. ಸಾಕಷ್ಟು ವಿದ್ಯಾರ್ಥಿಗಳು ಈ ಕಾಂಬಿನೇಷನ್, ಈ ಸೂತ್ರವನ್ನ ತೆಗೆದುಕೊಳ್ಳೋದ್ರಲ್ಲೇ ಸ್ವಲ್ಪ ಇಡುತ್ತಾರ. ಹಾಗಾಗಿ ಎಲ್ಲಾ ಲೆಕ್ಕಗಳೆಲ್ಲ ಬಡ್ಡಾಗ ತಪ್ಪಾಗ್ಬಿಡ್ತೈತಿ ಅಂತ ಬೇಸೊಳಗೆ. ಹಾಗಾಗಿ ಇಲ್ಲಿ ಮೊದಲು ಸರಳ ಸಮೀಕರಣಗಳನ್ನ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಟ್ರಾನ್ಸ್ಫರ್ ಮಾಡೋದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನನ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಹಾಗಾಗಿ ಇಲ್ಲಿ ನೋಡ್ರಿ, ನಾನು 1/U ಅಂದ್ರೆ ಹಿಂಗ್ ಕೇಳ್ಕೊಟ್ಟೈತಿ. V ಕೊಟ್ಟಾರ 1/-10 ಅಂತ, ಮೈನಸ್ F ನು ಕೊಟ್ಟಾರ -1/-15 ಅಂತ. ಈಸ್ ಈಕ್ವಲ್ ಟು 1/U. ಇವನ್ನ ಕಂಡುಹಿಡಿಯಕ್ಕೆ ಹೊಂಟಿ ನಾವು, ಎಷ್ಟು ದೂರದಲ್ಲಿ ವಸ್ತುವನ್ನು ಇಡಬೇಕಂತ ಹೇಳಿ. therefore ಇದು ಮೊದಲು ನಾನು ಸೈನದ್ದು ಚಿಹ್ನೆಗಳದ್ದು ನಾನು ಸಂಕ್ಷಿಪ್ತಗೊಳಿಸ್ಬಿಡ್ತೀನಿ. -1/10 ಮೈನಸ್ ಬಾಗ್ಲೆ ಮೈನಸ್ ಪ್ಲಸ್ 1/15 ಈಸ್ ಈಕ್ವಲ್ ಟು 1/U. ಇದರ ಲಸ ಎಷ್ಟು ಬರುತ್ತ ಅಂದ್ರೆ 15 ಮತ್ತು 10 30 ಬರುತ್ತ. 10 ಮೂರ್ಲೆ 15 ಮೈನಸ್ ಇಂಟು ಪ್ಲಸ್ ಮೈನಸ್ -3 ಪ್ಲಸ್ 2 ಈಸ್ ಈಕ್ವಲ್ ಟು 1/U. ಹಂಗಾರೆ ಎಷ್ಟು ಬಂತು? therefore 1/U ಈಸ್ ಈಕ್ವಲ್ ಟು ಏನ್ ಬಂತ ಹೇಳ್ರಿ, -3 ಪ್ಲಸ್ 2. 3 ಒಳಗೆ 2 ಹೋದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -1/30. therefore 1/U is equal to -1/30. therefore U is equal to
-30 ಸೆಂಟಿಮೀಟರ್. ಓಕೆ, ಹಂಗಾರ ವಸ್ತುವು ಕೂಡ ಯಾವ ಕಡೆ ಐತಿ ಅಂದ್ರೆ ಈ ಸೈಡ್ ಐತಿ. ಎಷ್ಟು ದೂರ ಐತಿ ಅಂದ್ರ 30 ಸೆಂಟಿಮೀಟರ್ ದೂರ ಐತಿ. ಎಲ್ಲಿಂದ? ದೃಕ್ಕೇಂದ್ರದಿಂದ 30 ಸೆಂಟಿಮೀಟರ್ ದೂರ. ಈಗ ನಾವು ರೇಖಾನಕ್ಷೆ ಹಾಕೋಣಂತ, ಅದ್ರ ಮೇಲೆನೆ ಡಿಪೆಂಡ್ ಮಾಡಿ ಹಾಕ್ಬೇಕಾಗಿತ್ತು. ಓಕೆ, ಹಂಗಾರೆ ಇನ್ನೊಂದು ಏನ್ ಕಂಡಿಡಿ ಅಂತ ಹೇಳ್ಯಾರ ಅವ್ರು, ವರ್ಧನೆ ಕಂಡಿಡಿ ಅಂತ ಹೇಳ್ಯಾರ. ಎಂ ಈಸ್ ಈಕ್ವಲ್ ಟು, ನನಗ ವಿ ಮತ್ತು ಯು ಎರಡೂ ಗೊತ್ತೈತಿ. ಯಾಕಂದ್ರೆ ನನಗಿಲ್ಲಿ ಗಾತ್ರ ಗೊತ್ತಿಲ್ಲ, ವಸ್ತುವಿನ ಗಾತ್ರನೂ ಗೊತ್ತಿಲ್ಲ, ಪ್ರತಿಬಿಂಬದ ಗಾತ್ರನೂ ಗೊತ್ತಿಲ್ಲ. ಆದ್ರಿಂದ ನಾನು ಎಂ ಅನ್ನ ಗೊತ್ತಿರುವಂತಹ ಡಾಟಾವನ್ನು ಉಪಯೋಗ ಮಾಡಿಕೊಂಡು ವರ್ಧನೆಯನ್ನ ಕಂಡುಹಿಡಿತೀನಿ. ಮಸೂರದ ವರ್ಧನೆ ನನಗೆ ಗೊತ್ತೈತಿ, ಏನೋ ವಿ ಬೈ ಯು ಅಂತ. ಎಂ ಈಸ್ ಈಕ್ವಲ್ ಟು ವಿ ಬೈ ಯು. ವಿ ಗೊತ್ತೈತಿ ನನಗೆ, ಎಷ್ಟು ಕೊಟ್ಟಾರ? -10 ಡಿವೈಡೆಡ್ ಬೈ ಯುನು ಕೂಡ ಗೊತ್ತೈತಿ -30. ದೇರ್ ಫೋರ್ ಮೈನಸ್ ಬಾಗ್ಲೆ ಮೈನಸ್, ಪ್ಲಸ್ 10 1 10 ದೇರ್ ಫೋರ್ 1/3. ದೇರ್ ಫೋರ್ ಏನ್ ಈಸ್ ಈಕ್ವಲ್ ಟು, ನಾನು ಡೆಸಿಮಲ್ ಒಳಗೆ ನಾನೇನಾದ್ರು ಬರೋದು ಅಂದ್ರೆ +0.33 ಅಂತ ಆಗುತ್ತೆ. ಈಗ ನಾನು ಏನ್ ಮಾಡ್ಬೇಕಾಗೈತಿ? ಸ್ವಭಾವನ ಬರಿಬೇಕಾಗೈತಿ, ಜೊತೆಗೆ ರೇಖಾನಕ್ಷೆ ಬರಿ ಅಂತ. ಇವನ್ನ ಇಷ್ಟ ಡಾಟಾ ಇಟ್ಕೊಂಡು ನಾನು ಅದರ ರೇಖಾನಕ್ಷೆಯನ್ನ ತೆಗಿಬೇಕಾಗೈತಿ. ಓಕೆ, ಇದು ಒಂದು ಏನ್ ಹೇಳ್ರಿ, ನಿಮ್ನ ಮಸೂರ ಓ ಬಿಂದು F1 2F1 F2 2F2. ನಾವು ನಂಗೆ ರಫ್ ಆಗಿ ನಾನು ಹಾಕ್ತಿದ್ದೀನಿ, ಬಟ್ ನೀವು ಎಕ್ಸಾಕ್ಟ್ ಆಗಿ ಸ್ಕೇಲ್ ತಗೊಂಡು ಅದನ್ನ ಒಂದು ಮಾನ ತಗೊಂಡು ಹಾಕ್ಬೇಕಾಗತ್ತೆ. ಸ್ಕೇಲ್ ತಗೊಂಡು ಹಾಕ್ಬೇಕಾಗೈತಿ. ದೊಡ್ಡದೈತಿ, 30 ಸೆಂಟಿಮೀಟರ್ ಮಟ್ಲೆ ಆಗಲ್ಲ. ಹಾಗಾಗಿ 2 ಸೆಂಟಿಮೀಟರ್, 2 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಮಾನ ಅಥವಾ 2 ಸೆಂಟಿಮೀಟರ್ ಅಂತ ಹೇಳ್ಕೊಂಡು ಒಂದು ಸ್ಕೇಲ್ ಹಾಕೊಂಡು ಹಾಕೋಬಹುದು. ಇಲ್ಲ ಅಂದ್ರೆ ನಾನೀಗ ಸುಮ್ಮನೆ ಅಂದಾಜು ಹಾಕ್ತಿದ್ದೀನಿ. ಇದು ಎಷ್ಟೈತೆ ಅಂತಂದ್ರೆ ನನಗೆ ಗೊತ್ತೈತಿ, ಸಂಗಮ ದೂರ -15 ಅಂದ್ರೆ ಇದು 15 ಸೆಂಟಿಮೀಟರ್ ಐತಿ. ಎಲ್ಲಿಂದ ರೀ? ದೃಕ್ಕೇಂದ್ರದಿಂದ ಸಂಗಮ ಬಿಂದು ಏನು 15 ಸೆಂಟಿಮೀಟರ್ ಐತಿ. 15 ಸೆಂಟಿಮೀಟರ್. ವಸ್ತುವಿನ ದೂರ ಏನೈತಿ? -30. ಇದು 15 ಸೆಂಟಿಮೀಟರ್ ಆತಂದ್ರೆ ಇದು 15 ಸೆಂಟಿಮೀಟರ್, 30 ಸೆಂಟಿಮೀಟರ್. ಹಂಗಾರೆ ಎಕ್ಸಾಕ್ಟ್ ಆಗಿ ನನಗ ಎಲ್ಲಿ ಮೂಡೈತಿ ಅಂತಂದ್ರ 2F ನಲ್ಲಿ ಎಕ್ಸಾಕ್ಟ್ ಆಗಿ ವಸ್ತು ಐತಿ. ಆದ್ರಿಂದ ಇದ್ರ ಮೇಲಿಂದ ಬಂದಂತ ಬೆಳಕಿನ ಕಿರಣ ಏನಾಗ್ತೈತಿ? ಡೈವರ್ಟ್ ಆಗಿ ಇಲ್ಲಿ ಮೂಡೈತಿ ಅಂತ ಅರ್ಥ. ದೇರ್ಫೋರ್ ಇದು ಮತ್ತು ಒಂದು ಎಲ್ಲೇ ಹಾದೋಗ್ತೈತಿ, ಒಂದು ದೃಕ್ಕೇಂದ್ರದ ಮೂಲಕ ಹಾದೋಗ್ತೈತಿ. ಇವೆರಡು ಎಲ್ಲಿ ಸೇರ್ತಾವು ಅಂತಂದ್ರ ಇಲ್ಲಿ ಸೇರ್ತೈತಿ. ನೋಡ್ರಿ, ಇಲ್ಲಿ ಏನ್ ಬಂದೈತಿ? ವರ್ಧನೆ ಪ್ಲಸ್ ಬಂದೈತಿ. ಪ್ಲಸ್ ಬಂದಿರೋದ್ರಿಂದ ಅದು ಕೂಡ ಪ್ರಧಾನ ಅಕ್ಷದ ಮೇಲ್ಗಡೆ ಲಂಬವಾಗಿದೆ ಅಂತ ಅರ್ಥ. ಅಂದ್ರ ಅದು ಒಂದು ಮಿಥ್ಯ ಪ್ರತಿಬಿಂಬ. ನೇರವಾಗಿ ಐತಿ ಅಂದ್ರ ಮಿಥ್ಯವಾದ ಪ್ರತಿಬಿಂಬ. ಎಷ್ಟೈತಿ ವರ್ಧನೆ ಅಂದ್ರ ವಸ್ತುವಿನ 1/3 ಇದೆ. ವಸ್ತುವಿನ 1/3 ಪ್ರತಿಬಿಂಬ ಐತಿ. ಇಲ್ಲಿ ನೋಡ್ರಿ, 1/3 ಪಾಸಿಟಿವ್ ಐತಿ. ಪಾಸಿಟಿವ್ ಇಟ್ ಮೀನ್ಸ್ ಅದು ಪ್ರಧಾನಾಕ್ಷದ ಮೇಲೈತಿ. ಮಿಥ್ಯ ಪ್ರತಿಬಿಂಬ ಅಂದ್ರೆ ಪ್ರಧಾನಾಕ್ಷದ ಮೇಲೆ ಇತ್ತಂದ್ರ ಪಾಸಿಟಿವ್ ತಗೊಳ್ತೀವಿ, ಪ್ರಧಾನಾಕ್ಷದ ಕೆಳಗಿತ್ತಂದ್ರ ಅಂದ್ರೆ ತಲೆ ಕೆಳಗಾಗಿತ್ತಂದ್ರ ನೆಗೆಟಿವ್ ತಗೊಳ್ತೀವಿ ಅಂತ ನನಗೆ ಗೊತ್ತೈತಿ. ಹಾಗಾಗಿ ಇದು ಪಾಸಿಟಿವ್ ಇರೋದ್ರಿಂದ ವರ್ಧನೆ ಇದು ಏನಾಗೈತಿ? ಪ್ರಧಾನಾಕ್ಷದ ಮೇಲ್ಗಡೆ ಐತಿ. ಹಾಗಾದ್ರೆ ಮಿಥ್ಯ ಪ್ರತಿಬಿಂಬ ನೇರವಾದದ್ದು ವಸ್ತುವಿನ 1/3 ಪ್ರತಿಬಿಂಬ ಮೂಡೈತಿ. ಅದು ಯಾಕಡೆ? ಇಲ್ಲಿ ನಿಮ್ಮ ಮಸೂರದ ಮುಂದೆ ಮೂಡೈತಿ ಅನ್ನೋದು ಅರ್ಥ ಆಗ್ತೈತಿ. ಹೀಗೆ ಸ್ನೇಹಿತರೆ, ಏನ್ ಕೊಟ್ಟಿರ್ತಾರ ಅಂತ ಅದನ್ನ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ರೇಖಾನಕ್ಷೆಯ ಎಲ್ಲಾ ಎರಡೂ ಮಸೂರದ ರೇಖಾನಕ್ಷೆಗಳನ್ನ ಗೊತ್ತಿರ್ಬೇಕು. ಚೆನ್ನಾಗಿ ಗೊತ್ತಿತ್ತಂದ್ರ ಸಮಸ್ಯೆಗಳನ್ನ ನಾವು ಸುಲಭವಾಗಿ ಬಿಡಿಸ್ತಾ ಪರ್ಫೆಕ್ಟ್ ಆಗಿ ಸಂಪೂರ್ಣವಾದಂತ ಅಂಕಗಳನ್ನ ನಮಗೆ ಸಿಗುವಂಗೆ ಮಾಡ್ಕೋಬಹುದು. ಏನು ತಪ್ಪಿರ್ಲಾರ್ದಂಗ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.